ತೀರ್ಥಹಳ್ಳಿಯ ಡಾಕ್ಟರ್ ಅರುಣ್ ಹೊಸಕೊಪ್ಪ ನೈಋತ್ಯ ಶಿಕ್ಷಕರ ಕ್ಷೇತ್ರದಿಂದ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸುತ್ತಿದ್ದಾರೆ. ನಾಳೆ ನಾಮಪತ್ರ ಸಲ್ಲಿಸಲಿದ್ದಾರೆ. ಈ ಕುರಿತು ಮಾಧ್ಯಮಗೋಷ್ಠಿ ನಡೆಸಿದ ಅವರು ಸ್ಪರ್ಧೆಯ ಕುರಿತು ಮಾಹಿತಿಯನ್ನ ನೀಡಿದರು. 2012 ಮತ್ತು 2018ರಲ್ಲಿ ಸ್ಪರ್ಧಿಸಿ ಸೋತಿದ್ದೆ. ಆದರೆ ಕ್ಷೇತ್ರದ ಮತದಾರರೊಂದಿಗೆ ಸಂಪರ್ಕವನ್ನ ನಿರಂತರ ಇಟ್ಟುಕೊಂಡು ಸ್ಪರ್ಧಿಸ್ತಾ ಇರುವೆ. ಶಿಕ್ಷಕರ ಕ್ಷೇತ್ರಕ್ಕೆ ಒಬ್ಬ ಶಿಕ್ಷಕ ಸ್ಪರ್ಧಿಸಿ ಆಯ್ಕೆಯಾಗಬೇಕು. ಶಿಕ್ಷಕರಲ್ಲದವರಿಗೆ ಮತ ಹಾಕುವ ಸ್ಥಿತಿಯಲ್ಲಿ ಶಿಕ್ಷಕರು ಇರೋದ್ರಿಂದ ಹಾಲಿ ಎಂಎಲ್ಸಿ ಗೆಲ್ಲುವ ಸಾಧ್ಯತೆ ಕಡಿಮೆ ಇದೆ. ನಾನು ನಿಮಗೆ ಇಷ್ಟವಿಲ್ಲವೆಂದ್ರೆ ಇತರೆ ಶಿಕ್ಷಕರನ್ನ ಆಯ್ಕೆ ಮಾಡುವಂತೆ ಅರುಣ್ ಹೇಳಿದ್ರು. ಪತ್ರಿಕಾಗೋಷ್ಠಿಯನ್ನು ಕರೆದಿರ್ತಕ್ಕಂಥ ಉದ್ದೇಶ, ಈಗಾಗಲೇ ನಾನು 2 ಬಾರಿ 2012ರಲ್ಲಿ ಮತ್ತು 2018ರಲ್ಲಿ 2 ಬಾರಿ ಕೂಡ ಈ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿ ಒಂದಿಷ್ಟು ಗಮನಾರ್ಹ ಮತಗಳನ್ನು ತೆಗೆದುಕೊಂಡು ಜಯಗಳಿಸುವಲ್ಲಿ ವಿಫಲನಾಗಿದ್ದೆ. ಆದರೆ ಸುಮಾರು 12 ವರ್ಷಗಳಿಂದ ಸತತವಾಗಿ ಈ ಶಾಲೆಗಳು ಹಾಗೂ ಶಿಕ್ಷಕರ ಸಂಪರ್ಕ ನಾನು ಇಟ್ಕೊಂಡಿರೋ ಕಾರಣದಿಂದಾಗಿ ಈ ಬಾರಿ ಮೊದಲನೇದಾಗಿ ನಾನು ಒಬ್ಬ ಶಿಕ್ಷಕನಾಗಿ ತೀರ್ಥಹಳ್ಳಿಯ ಸರ್ಕಾರಿ ಕಾಲೇಜಿನಲ್ಲಿ, ಹಾಗೆಯೇ ತೀರ್ಥಹಳ್ಳಿಯ ಖಾಸಗಿ ಕಾಲೇಜಿನಲ್ಲಿ, ಹಾಗೆ ಕೋಣಂದೂರಿನ ಶರಾವತಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಅನೇಕ ವರ್ಷಗಳ ಕಾಲ ಉಪನ್ಯಾಸಕನಾಗಿ ಕೆಲಸ ಮಾಡಿರೋ ಕಾರಣದಿಂದಾಗಿ ನಾನು ಎಲ್ಲ ಟೀಚರ್ಗಳ ಶಿಕ್ಷಕರ ಸಂಪರ್ಕ ಇರೋದರಿಂದ ನಾನು ಈ ಬಾರಿ ಮತ್ತೊಮ್ಮೆ ಸ್ಪರ್ಧೆ ಮಾಡ್ತಾ ಇದ್ದೀನಿ. ಇದು ನಿಮಗೆಲ್ಲ ಆಲ್ರೆಡಿ ಗೊತ್ತಿರೋ ಹಾಗೆ 6 ಜಿಲ್ಲೆಗಳನ್ನು ಒಳಗೊಂಡಿರ್ತಕ್ಕಂಥ ಕ್ಷೇತ್ರ. ಶಿವಮೊಗ್ಗ, ಕೊಡಗು, ಚಿಕ್ಕಮಗಳೂರು, ದಕ್ಷಿಣ ಕನ್ನಡ, ಉಡುಪಿ ಹಾಗೂ ದಾವಣಗೆರೆ ಜಿಲ್ಲೆಯ ಚನ್ನಗಿರಿ, ಹೊನ್ನಾಳಿ, ನ್ಯಾಮತಿ ಈ ತಾಲೂಕುಗಳ ವ್ಯಾಪ್ತಿಯನ್ನು ಒಳಗೊಂಡಿರ್ತಕ್ಕಂಥ ಕ್ಷೇತ್ರ. ಈಗಾಗಲೇ ನಾನು ಅನೇಕ ಶಾಲೆಗಳಿಗೆ 1 ವರ್ಷದಿಂದ ನೇರವಾಗಿ ಸತತವಾಗಿ ಭೇಟಿ ಮಾಡಿದ್ದೀನಿ. ಎಲ್ಲ ಶಿಕ್ಷಕರ ಸಂಪರ್ಕದಲ್ಲಿದ್ದೀನಿ. ಇತ್ತೀಚೆಗೆ 1-2 ತಿಂಗಳುಗಳಿಂದ ಈ ಎಲೆಕ್ಷನ್ನು ಹಾಗೆ ರಜಾ ಕಾರಣದಿಂದಾಗಿ ಎಲ್ಲ ಶಾಲೆಗಳಲ್ಲಿ ಶಿಕ್ಷಕರು ಸಿಗ್ತಾ ಇಲ್ಲ. ಹಾಗಾಗಿ ಅವ್ರನ್ನ ಕೂಡ ನೇರವಾಗಿ ಭೇಟಿ ಮಾಡ್ತಕ್ಕಂಥ ಪ್ರಯತ್ನ ಅಥವಾ ಫೋನ್ನಲ್ಲಿ ಭೇಟಿ ಮಾಡ್ತಕ್ಕಂಥ ಪ್ರಯತ್ನ ಮಾಡ್ತಾಯಿದ್ದೀನಿ. ಈ ದೃಷ್ಟಿಕೋನದಲ್ಲಿ ನಾನು ಮೊದಲನೇದಾಗಿ ಎಲ್ಲರ ಹತ್ರ ಕೇಳ್ಕೊಳ್ತಕ್ಕಂಥದ್ದು ಏನಂದರೆ, ಒಬ್ಬ ಶಿಕ್ಷಕನಾಗಿರ್ತಕ್ಕಂಥ ನನಗೆ 2 ಬಾರಿ ಸ್ಪರ್ಧೆ ಮಾಡಿ ಜಯಗಳಿಸುವಲ್ಲಿ ವಿಫಲನಾಗಿರ್ತಕ್ಕಂಥ ನನಗೆ ಇದೊಂದು ಬಾರಿ ಅವಕಾಶ ಮಾಡಿಕೊಡಿ. ನಾನು ಶಿಕ್ಷಕರ ಸಮಸ್ಯೆಗಳಿಗೆ ನನಗೆ ನೇರವಾಗಿ ಈಗಾಗಲೇ ಹೇಳಿದೆ, ನಾನು ಖಾಸಗಿ, ಅನುದಾನಿತ ಹಾಗೂ ಸರ್ಕಾರಿ ಈ 3 ವಿಭಾಗಗಳಲ್ಲೂ ನಾನು ಕೆಲಸ ಮಾಡಿರೋದ್ರಿಂದಾಗಿ ನನಗೆ ಅಲ್ಲಿನ ಎಲ್ಲ ಬಹುತೇಕ ವಿಚಾರಗಳ ಅರಿವಿದೆ, ಸಮಸ್ಯೆಗಳು ಗೊತ್ತಿದೆ. ಅವುಗಳೆಲ್ಲಗಳಿಗೂ ಕೂಡ ಒಂದು ಪರಿಹಾರವನ್ನು ಕಂಡುಕೊಳ್ಳೋ ನಿಟ್ಟಿನಲ್ಲಿ ನಾನು ಒಂದು ಉತ್ತಮ ರೀತಿಯಲ್ಲಿ ಕ್ರಿಯಾಶೀಲವಾಗಿ ಪ್ರಯತ್ನ ಮಾಡ್ತೀನಿ. ಇದೊಂದು ಬಾರಿ ನನಗೆ ಆಯ್ಕೆ ಮಾಡಿ ಅಂತೇಳಿ ನಾನು ಎಲ್ಲರ ಹತ್ರನೂ ಕೇಳ್ಕೊಳ್ತಾ ಇದ್ದೀನಿ. ಮತ್ತು ಈ ಕ್ಷೇತ್ರದಲ್ಲಿ, ಶಿಕ್ಷಕರ ಕ್ಷೇತ್ರದಲ್ಲಿ ನಾನೀಗಾಗಲೇ ನನ್ನ ಬಗ್ಗೆ ನಾನು ಹೇಳ್ಕೊಂಡೆ. 2 ಬಾರಿ ನಾನು ಕಂಟೆಸ್ಟ್ ಮಾಡಿದ್ದೀನಿ, ಶಿಕ್ಷಕರಿಗೆಲ್ಲರಿಗೂ ಗೊತ್ತು. ಆದರೆ ನಾನು ಕಂಟೆಸ್ಟ್ ಮಾಡ್ತಾ ಇರ್ತಕ್ಕಂಥದ್ದು ಪಕ್ಷೇತರನಾಗಿ ಕಂಟೆಸ್ಟ್ ಮಾಡ್ತಾ ಇದ್ದೀನಿ. ನಾನು 2 ಬಾರಿ ಕೂಡ ಕಂಟೆಸ್ಟ್ ಮಾಡಿರ್ತಕ್ಕಂಥದ್ದು ಪಕ್ಷೇತರನಾಗಿ. ಆ ದೃಷ್ಟಿಕೋನದಲ್ಲಿ ನನಗೆ ಒಂದು ಸಮಸ್ಯೆ ಏನಂತಂದರೆ, 6 ಜಿಲ್ಲೆಗಳ ವ್ಯಾಪ್ತಿಯ ಅಷ್ಟು ತಾಲೂಕುಗಳನ್ನು, ಒಂದು 35ಕ್ಕಿಂತ ಹೆಚ್ಚು ತಾಲೂಕುಗಳನ್ನು ನಾನೇ ಭೇಟಿ ಮಾಡಬೇಕು, ನಾನೇ ಹೋಗಿ ಸಂಪರ್ಕ ಮಾಡ್ತಕ್ಕಂಥ ಒಂದು ಸವಾಲನ್ನು ನಾನು ತೆಗೆದುಕೊಂಡು ಅದನ್ನು ಶಿಕ್ಷಕರ ಮೂಲಕ, ನನ್ನ ಸಂಪರ್ಕದಲ್ಲಿರ್ತಕ್ಕಂಥ ಶಿಕ್ಷಕರೇ ನನ್ನ ಪರವಾಗಿ ಎಲ್ಲ ಕಡೆಯೂ ಕೂಡ ಈಗ ಪ್ರಚಾರಕ್ಕೆ, ಅಂದರೆ ಪ್ರಚಾರ ಅಂತಂದರೆ ಯಾರನ್ನೂ ನಾನು ಶಿಕ್ಷಕರನ್ನ ನೇರವಾಗಿ ಚುನಾವಣೆಗೆ ಬಳಸ್ಕೊಳ್ತಾ ಇಲ್ಲ. ಜೊತೆಗೆ ಶಿಕ್ಷಕರನ್ನ, ಯಾಕೆಂದರೆ ವಿಶೇಷವಾಗಿ ಸರ್ಕಾರಿ ಹಾಗೂ ಅನುದಾನಿತಲ್ಲಿರ್ತಕ್ಕಂಥ ಶಿಕ್ಷಕರುಗಳು, ಒಬ್ಬ ಸರ್ಕಾರಿ ನೌಕರರು ಯಾವುದೇ ಕಾರಣಕ್ಕೂ ಒಂದು ರಾಜಕೀಯ ಕ್ಷೇತ್ರದಲ್ಲಿ ಪಾಲ್ಗೊಳ್ಳೋ ಹಾಗಿಲ್ಲ ಅನ್ನೋ ಕಾರಣದ ಒಂದು ನಿಯಮವನ್ನು ನಾನು ಪಾಲಿಸ್ತಾ ಇದ್ದೀನಿ. ನನ್ನ ಜೊತೆ ನಾನು ಅವ್ರನ್ನ ಬಳಸ್ಕೊಳ್ತಾ ಇಲ್ಲ. ಆ ದೃಷ್ಟಿಕೋನದಲ್ಲಿ ಅವರೇ ಒಂದು ರೀತಿಯಾಗಿರ್ತಕ್ಕಂಥ ಅವರ ರಜೆ ಸಂದರ್ಭದಲ್ಲಿ ಅವರವರೇ ಮಾತಾಡ್ಕೊಳ್ತಕ್ಕಂಥ ರೀತಿಯಲ್ಲಿ ಬಹುತೇಕ ತಾಲೂಕುಗಳಲ್ಲಿನ ಸಂಪರ್ಕ ನನಗೆ ವೃದ್ಧಿಯಾಗಿದೆ. ಹಾಗಾಗಿ ಈ ಬಾರಿ ನನಗೆ ಅವಕಾಶವನ್ನು ಕೊಡ್ತಾರೆ ಅಂತಕ್ಕಂಥ ರೀತಿಯಲ್ಲಿ ನನಗೆ ನಂಬಿಕೆ ಇದೆ ಅಂತಕ್ಕಂಥದ್ದನ್ನು ನಾನು ಹೇಳ್ತೀನಿ. ಆಮೇಲೆ ಅಭ್ಯರ್ಥಿಗಳ ನಡುವೆ ನಾನು ಸ್ಪರ್ಧೆ ಮಾಡ್ತಾ ಇದ್ದೀನಿ. ನನಗೆ ಪ್ರಬಲ ಅಭ್ಯರ್ಥಿಗಳು ಅಂತ ಅಲ್ಲ,
ರಾಷ್ಟ್ರೀಯ ಪಕ್ಷಗಳ ಅಭ್ಯರ್ಥಿಗಳಲ್ಲಿ ನಡುವೆ ಮಾಡ್ತಾ ಇದ್ದೀನಿ. ಆದರೆ ಇದೊಂದು ನಿಮಗೆ ಗೊತ್ತಿರಲಿ, ಇದು ಶಿಕ್ಷಕರ ಕ್ಷೇತ್ರ. ಶಿಕ್ಷಕರಿಗಿರ್ತಕ್ಕಂಥ ಒಂದೇ ಒಂದು ಕ್ಷೇತ್ರ, ಶಿಕ್ಷಕರೇ ಮತ ಹಾಕ್ತಕ್ಕಂಥ ಕ್ಷೇತ್ರ. ಅದಕ್ಕೆ ನನ್ನ ಒತ್ತಾಯ ಇಷ್ಟೆ, ಶಿಕ್ಷಕರ ಕ್ಷೇತ್ರಕ್ಕೆ ಶಿಕ್ಷಕರನ್ನು ಒಬ್ಬ ಶಿಕ್ಷಕ ಪ್ರತಿನಿಧಿಸಬೇಕು. ಶಿಕ್ಷಕರ ಕ್ಷೇತ್ರಕ್ಕೆ ಶಿಕ್ಷಕರ ಆಯ್ಕೆ ಆಗಬೇಕು. ದುರಂತ ಏನಂತಂದರೆ, ಹಿಂದಿನ ಅವಧಿ ಒಂದೆರಡು ಅವಧಿಗಳಲ್ಲಿ ಶಿಕ್ಷಕರಲ್ಲದಿರ್ತಕ್ಕಂಥವರು ಇಲ್ಲಿ ಗೆದ್ದು ಹೋಗ್ತಾ ಇದ್ದಾರೆ. ಹಾಗಾಗಿ ಈ ಬಾರಿ ಶಿಕ್ಷಕರೆಲ್ಲ ಜಾಗೃತರಾಗಿದ್ದಾರೆ. ಶಿಕ್ಷಕರಲ್ಲದೇ ಇರತಕ್ಕಂಥವರಿಗೆ ಈ ಬಾರಿ ಮತ ಹಾಕೋದಿಲ್ಲ. ಹಾಗಾಗಿ ಈಗ ಹಾಲಿ ಏನು ಸದಸ್ಯರಿದ್ದಾರೆ ಅವರು ಶಿಕ್ಷಕರಲ್ಲ. ಅವರು ಶಿಕ್ಷಕರಲ್ಲದೇ ಇರುವ ಕಾರಣದಿಂದಾಗಿ ಈ ಬಾರಿ ಶಿಕ್ಷಕರ ಕ್ಷೇತ್ರಕ್ಕೆ ನಮ್ಮ ಒಂದೇ ಒಂದು ಸ್ಲೋಗಾನು, ನನ್ನನ್ನು ನೀವು ಆಯ್ಕೆ ಮಾಡಿ ಅಂತಕ್ಕಂಥದ್ದು ನನ್ನ ಮೊದಲ ಆದ್ಯತೆ. ಒಂದು ಪಕ್ಷ ನಿಮಗೆ ನನ್ನ ಮೇಲೆ ಅಷ್ಟು ಸಮಾಧಾನ ಇಲ್ಲ ಅಥವಾ ಇನ್ನೊಬ್ಬರಿಗೆ ಕೊಡಬೇಕಂದ್ರೆ ಒಬ್ಬ ಶಿಕ್ಷಕನನ್ನು ಆಯ್ಕೆ ಮಾಡಿ, ಶಿಕ್ಷಕರ ಕ್ಷೇತ್ರಕ್ಕೆ ಶಿಕ್ಷಕರನ್ನ ಆಯ್ಕೆ ಮಾಡಿ, ಶಿಕ್ಷಕರ ಅಲ್ಲದೆ ಇರತಕ್ಕಂಥವ್ರನ್ನ ತಿರಸ್ಕಾರ ಮಾಡಿ. ಯಾಕಂದರೆ ಈಗ ದಿನ ದಿನ ಏನಾಗ್ತಿದೆ ನೋಡಿ, ಈ ಪ್ರಬಲ ಅಭ್ಯರ್ಥಿಗಳ ನಡುವೆ ಅಂತ ಅಂದ್ರಲ್ಲ ನೀವು, ಈ ಶಿಕ್ಷಕರ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿ ಅನೇಕ ಕಡೆ ಗೆದ್ದಿರ್ತಕ್ಕಂಥವರೆಲ್ಲ ವೈಯಕ್ತಿಕವಾಗಿ ಗೆದ್ದಿರ್ತಕ್ಕಂಥವ್ರು. ಈಗ ಬಸವರಾಜ್ ಹೊರಟ್ಟಿಯವ್ರನ್ನ ತಗೊಳ್ಳಿ, ಪುಟ್ಟಣ್ಣವ್ರನ್ನ ತಗೊಳ್ಳಿ, ಅಥವಾ ಇನ್ನು ನಾರಾಯಣ ಸ್ವಾಮಿ ಅವ್ರನ್ನ ತಗೊಳ್ಳಿ, ಯಾವ ಪಕ್ಷಕ್ಕೆ ಹೋದರೂ ಅವರು ಅಲ್ಲಿ ಹೋಗಿ ಗೆದ್ಕೊಂಬರ್ತಿದ್ದಾರೆ, ಇಂಡಿಪೆಂಡೆಂಟಾಗಿ ಗೆದ್ಕೊಂಬರ್ತಿದ್ದಾರೆ. ಅಂದರೆ ಶಿಕ್ಷಕರ ವೈಯಕ್ತಿಕ ಸಂಪರ್ಕ ಇಟ್ಕೊಂಡಿರ್ತಕ್ಕಂಥ ಕಾರಣದಿಂದಾಗಿ ಶಿಕ್ಷಕರಲ್ಲಿ ಅವರು ಪ್ರತಿನಿಧಿ ಮಾಡ್ತಿದ್ದಾರೆ.